ಅದರಲ್ಲಿ 3ನೇ ಅಧ್ಯಾಯ 12ನೇ ವಚನ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಆ ಜಯವನ್ನು ಹೊಂದುತ್ತಾನೋ ಅವನು ಸ್ತಂಭವಾಗಿ ನಿಲ್ಲಿಸುತ್ತಾರಂತೆ. ಆಮೇಲೆ ಇನ್ನು ಮುಂದೆ ಅದರೊಳಗಿಂತ ಹೋಗುವುದೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಅವ್ರು ನೆನೆಸಿದಂತ ಮನುಷ್ಯನನ್ನ ಮೇಘ ಸ್ತಂಭವಾಗಿ ಅಥವಾ ಸ್ತಂಭವಾಗಿ ನಿಲ್ಲಿಸಿ ಇನ್ನು ಮುಂದೆ ಅದರೊಳಗಿಂತ ಹೋಗುವುದೇ ಇಲ್ಲ. ಇದಲ್ಲವೇ ನನ್ನ ದೇವರ ಹೆಸರನ್ನು, ಹಲ್ಲೆಲೂಯ, ನನ್ನ ದೇವರ ಹೆಸರನ್ನು, ಎಷ್ಟು ಚೆನ್ನಾಗಿದೆ ನೋಡಿ, ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರ ಆತ್ಮವು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಹೇಳದಿರಲಿ, ಕೇಳಲಿ. ಓಕೆ, ಕೇಳಲಿ. ಹಲ್ಲೆಲೂಯಾ. ಹಾಗಾದ್ರೆ ವಿಶೇಷವಾದ ಗೌರವ ನಮಗೆ ದೇವರು ಇಟ್ಟಿದ್ದ, ವಿಶೇಷವಾದ ಕಾರ್ಯ ದೇವರು ನಮ್ಗೆ ಇಟ್ಟಿದ್ದ. ಯಾಕಂದ್ರೆ ನಾವು ಪಡೆದುಕೊಳ್ಳೋದಕ್ಕೆ ಸಿದ್ಧವಾಗಿರ್ಬೇಕು. ಈ ಜಾಗದಲ್ಲಿ ಇನ್ನೊಂದು ಅಧ್ಯಾಯದಲ್ಲಿ 21 ಕೂಡ ಹಂಗೆ ಹೇಳುತ್ತೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರ ಆತ್ಮವು ಸಭೆಗಳಿಗೆ ಹೇಳುವುದನ್ನು ಕಿವುಳ್ಳವನು ಕೇಳಲಿರಲಿ. ಕೇಳಲಿ. ಸರಿ, ಹಲ್ಲೆಲೂಯಾ. ಅನೇಕ ಸಲ ಟಿವಿಯಲ್ಲಿ ಮಾತಾಡುವಾಗ ಎಲ್ಲರಿಗೂ ಕಿವಿ ಇದೆ ಅಂತ ತಿಳ್ಕೊಬೇಡಿ ಅಂತ. ಮೆಸೇಜ್ ಕೇಳ್ತಾನೆ ಅಂತಾರೆ, ಅದ್ರ ಕಿವಿ ಇರಲ್ಲ, ಎಲ್ಲೋ ಇರುತ್ತೆ. ಅದಕ್ಕೆ ಇಲ್ಲಿ ಕಿವಿಯುಳ್ಳವನು ಕೇಳಲಿ. ದೇವರ ವಾಕ್ಯ ಪ್ರಬಲವಾಗುತ್ತಿದೆ, ತುಂಬಾ ಪ್ರಬಲವಾಗುತ್ತಿದೆ. ಯಾಕಂದ್ರೆ ಇಲ್ಲಿ ನಾವು ಅಪೊಸ್ತಲರನ್ನ ತೆಗೆದುಕೊಳ್ಳುವಾಗ ಅಪೊಸ್ತಲರು ಎಷ್ಟು ಸ್ಪಷ್ಟವಾಗಿದೆ. ಅಪೊಸ್ತಲರು 4ನೇ ಅಧ್ಯಾಯದಲ್ಲಿ 31ನೇ ವಚನ, ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ಏನಾಯ್ತು? ನಡುಗಿತ್ತು. ಅವರೆಲ್ಲರೂ ಪವಿತ್ರಾತ್ಮ ಬೇರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಧೈರ್ಯದಿಂದ ಹೇಳುವವರಾದರು. ಧೈರ್ಯ ಬರ್ಬೇಕಂತೆ. ಆ ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ, ದೇವರಾತ್ಮ ನಮ್ಮ ಮೇಲೆ ಬರುವಾಗ, ಯೆಹೋವನ ಆತ್ಮ ನಮ್ಮ ಮೇಲೆ ಬರುವಾಗ, ತಂದೆಯಾದ ದೇವರ ಆತ್ಮವು ನಮ್ಮ ಮೇಲೆ ಬರುವಾಗ ನಮ್ಗೇನ್ ಬರುತ್ತದೆ? ಧೈರ್ಯ. ಒಳ್ಳೇದ್ ಮಾಡೋಣ, ಕೆಟ್ಟದ್ ಮಾಡಬಾರ್ದು. ಯಾರಿಗೂ ಒಳ್ಳೇದನ್ನ ಬಯಸೋಣ, ಎಲ್ರಿಗೂ ಒಳ್ಳೆ ಕಾರ್ಯಗಳು ನಡೆಸೋಣ. ಏನೇ ಕಷ್ಟ ಬಂದ್ರೂ ಕೂಡ ಪರವಾಗಿಲ್ಲ, ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡಬಾರ್ದು, ಇನ್ನೊಬ್ಬರಿಗೆ ನಾವು ಅಸಹ್ಯವಾಗಿ ಮಾತಾಡಬಾರ್ದು ಎಂಬ ಒಂದು ಧೈರ್ಯ. ಸಹಾಯವು ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶವನ್ನು ನಿರ್ಮಿಸಿದಂತ ಯೆಹೋವನು. ನಮ್ಗೆ ಯಾಕೊಂತ ಕಾಯಿಲೆ ಬರಲ್ಲ? ಯಾಕೆ ಹೇಳಿ? ಯಾಕೆ ಯಾಕೆ ಕಾಯಿಲೆ ಬರಲ್ಲ? ಡೈರೆಕ್ಟ್ ಕೇಳ್ತೀವಿ. ಯಾಕಂದ್ರೆ ನಾವು ರಾಂಗ್ ರೂಟ್ ಹೋಗ್ತಾ ಇಲ್ಲ. ವಿಗ್ರಹ ಮುಂದೆ ಕೇಳೋದು ಅಥವಾ ಮನೆಗಳೇ ತಾಯಿ ತಂದೆ ಅಂತ ಕೇಳೋದು, ಯಾವುದೇ ಡೈರೆಕ್ಟ್ ಕಾಂಟ್ಯಾಕ್ಟ್. Healing comes from above. Hallelujah. ಡೈರೆಕ್ಟ್ ಕಾಂಟ್ಯಾಕ್ಟ್ ಯಾರು ಇಟ್ಕೊಳ್ತಾರೋ ನನಗೆ ತಿಳಿದ ಮಟ್ಟಿಗೆ ಡೈರೆಕ್ಟ್ ಆಗಿ ಅವ್ರು ನಡೆಸ್ತಾರೆ. ನೀವು ಇಂಡೈರೆಕ್ಟ್ ಇಟ್ಟಾಗ ಎಲ್ಲರ ಹತ್ರ ಕೇಳಬೇಕು. ನೀವು ಕೊಡ್ರಿ, ಹತ್ರ ಎದುರು ಕೊಡ್ರಿ, ಅವ್ರ ಹತ್ರ ಎದುರು ಕೊಡ್ರಿ, ಇವ್ರು ಮಾಡ್ರಿ, ಅವ್ರು ಮಾಡ್ರಿ. ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಇಮಿಡಿಯೇಟ್ಲಿ ಗಾಡ್ ಥ್ಯಾಂಕ್ಸ್. ಇಮಿಡಿಯೇಟ್ಲಿ, ನೋ ಡೌಟ್ ಅಟ್ ಆಲ್. ನೋಡ್ ಮಗಳ, ಅದು ನೀನು ಹೋಗ್ತಾ ಇರೋ, ಬರುತ್ತೆ ಹೋಗೋ, ನಾನು ಮಾಡ್ತೀನಿ ಸಪ್ಲೈ ಮಾಡಿ. ಹಲ್ಲೆಲೂಯಾ. ಬಟ್ ಈ ಅನುಭವ ಎಲ್ರಿಗೂ ಆಗಿದೆ. ನೀವು ನೆನೆಸ್ಕೊಂಡಿಲ್ಲ, ನೀವು ಹಿಂಗೆ ಎತ್ತೀರಾ ಇವತ್ತೊಂದು ದಿನ, ಈ ಪರಿಸ್ಥಿತಿಯಲ್ಲಿ ಇವತ್ತಿಲ್ಲಿ ಕೂತಿದ್ದೀರಾ ಅಂತ ನೀವು ಕನಸಿನಲ್ಲಿ ಕೂಡ ನೆನೆಸಿರಲಿಲ್ಲ. ಅಷ್ಟು ಉನ್ನತವಾಗಿದೆ ಅವರು ನಿಮ್ಮನ್ನು ನೆನೆಸಿದ. ವೆರಿ ಹೈಲಿ ದಿ ಗಾಡ್ ಹಸ್ ಕೆಪ್ಟ್ ಯು. ಮೇಬಿ ಸಮ್ ಪ್ರಾಬ್ಲಮ್ ಕೇಮ್ ಆನ್ ದ ವೇ.
But every footstep when you are about to fall down, God took you again and lifted you again. Hallelujah. ನಿನ್ನನ್ನ ಅವಮಾನ ಪಡಿಸೋದಕ್ಕೆ ದೇವರು ಬಿಡಲಿಲ್ಲ. ಹಲ್ಲೆಲೂಯಾ. ಎಷ್ಟೋ ಸಲ ನಿನ್ನ ತಂದೆ ತಾಯಿಯ ಮಕ್ಕಳನ್ನು ಆಚೆ ನಿಲ್ಲಿಸೋ ಪ್ರಯತ್ನ ಪಟ್ರು, ಆದ್ರೆ ದೇವರು ನಂಬಿರೋದ್ರಿಂದ ದೇವರು ನಿನ್ನನ್ನು ಅದಕ್ಕೆ ಬಿಡಲಿಲ್ಲ. ಹಲ್ಲೆಲೂಯಾ. ನಿನ್ನ ಕುಟುಂಬದಲ್ಲೇ ನಿಮ್ಮನ್ನ ಬೀದಿಯಲ್ಲಿ ಎಳೆದು ಅವಮಾನ ಪಡಿಸಿ ಜೈಲಿಗೆ ಹಾಕಿ ನಿಮ್ಮನ್ನು ಏನು ನಿರ್ಮೂಲ ಮಾಡ್ಬೇಕಂತ ಪ್ರಯತ್ನ ಪಡಿಸಿದ್ರು, ಆದ್ರೆ ಒಂದು ಕೂದಲು ಮುಟ್ಟಕ್ಕಾಗಲಿಲ್ಲ. ಇಟ್ ಇಸ್ ಟ್ರೂ. ಬಹಳ ಜನ ಈವರೆಗೂ ಅಷ್ಟೇ, ನಾವು ಯೇಸುವನ್ನು ನಂಬಿರೋದ್ರಿಂದ ಪ್ರತಿಯೊಂದು ರೋಡಲ್ಲಾಗ್ಲಿ, ಮನೆಯಲ್ಲಾಗ್ಲಿ, ಬೀದಿಯಲ್ಲಾಗ್ಲಿ, ಚೌಕಗಳಲ್ಲಿ ಒಂದು ವಾಯ್ಸ್ ಕೇಳಿಸ್ತಾ ಇದೆ, ಇವರು ದೇವರು ಅಂತ ಹೋಗಿ ಹೆಂಗಿದ್ದಾರೆ ನೋಡು ಅನ್ನೋದು ಕೇಳಿಸುತ್ತೆ. ಆದ್ರೆ ಹೆಂಗಿದ್ದೇವೆ ಅನ್ನೋದು ನಮಗೂ ದೇವರು ಮಾತ್ರ ಗೊತ್ತು. Hallelujah. The people start talking illegal words, but God led us the legal words. Hallelujah. Because many times we were forgetting God, but God never forgotten us. ಎಷ್ಟು ಸಲ ಅಯ್ಯೋ ನಮ್ಗೆ ದೇವ್ರು ಹಿಂಗ್ ಮಾಡ್ಬಿಟ್ರಲ್ಲ, ನಾನು ಇನ್ನೂ ಚೆನ್ನಾಗಿ, ಬಟ್ ದೇವ್ರು ಇವಾಗವರೆಗೂ ಜೊತೆಲಿರೋದ್ರಿಂದ ನಿಮ್ಮ ಸ್ವಭಾವಗಳು ನಿನಗೆ ಗೊತ್ತಿಲ್ದಿರ ನಿನ್ನ ಶರೀರದಲ್ಲಿ ಬದಲಾವಣೆ. ನೀನು ಒಂದು ಕಾಲದಲ್ಲಿ ಒಂದು ಹಠ ಹಿಡಿದ್ರೆ ಸಾಧಿಸದೆ ಬಿಡ್ತಾ ಇರಲಿಲ್ಲ. ಇವಾಗ ಹಠ ಬಂದು ದೇವ್ರಿಗೆ ಹೋಗ್ಬಿಟ್ಟಿದೆ, ಅದಕ್ಕೆ ಇಮಿಡಿಯೇಟ್ ಸ್ಯಾಂಕ್ಷನ್ ಆಗ್ತದೆ. ನನ್ನ ಹತ್ರ ಎಲ್ಲ ಸಾಧ್ಯ ಅಂತ ಹೇಳಿದ ಮನುಷ್ಯ ಇವತ್ತು ಅದೇ ಮನುಷ್ಯ ಇದೆ, ನನ್ನ ಹತ್ರ ಆಗಲ್ಲ. ಓಕೆ, Hallelujah. When you started showing your hand of God, God says, my son, I will take over everything. Hallelujah. It is impossible by you are a mud, but in that mud I gave a life. Hallelujah. ಒಂದು ಮಣ್ಣು ನಿನ್ ಕೈಗೆ ಏನ್ ಮಾಡಕ್ಕಾಗುತ್ತೆ, ಆದ್ರೆ ಆ ಮಣ್ಣಿಗೆ ಜೀವ ಕೊಟ್ಟ ದೇವ್ರ ಕೈಗೆ ಎಲ್ಲ ಸಾಕು. Hallelujah. ಜಸ್ಟ್ ಸುಮ್ಮನೆ ಹಂಗಂದ್ರೆ ಹೋಗ್ಬಿಡ್ತೀವಿ ಇವತ್ತು ಎಲ್ಲ ಹಂಗೆ ಪುಸ್ತಕ, ಬಟ್ ಅವ್ರ ದೇವರು ಹಂಗೆ ಬಿಟ್ಟಿದ್ದ. Hallelujah. Hallelujah. ಇನ್ನೇನು ಇವಾಗ ಕೂಡ ನೀವು ಬರೋವಾಗ ಇನ್ನೇನು ಲಾರಿ ಹೊಡೆಯೋ ತರ ಬಂತು, ಹಂಗೆ ಹೊಟ್ಟಾಯ್ತು. ಇನ್ನೇನು ಯಾವ್ದೊಂದು ಗಾಡಿ ಇನ್ನೇನು ಹಾಕೋ ತರ ಬಂತು, ನಿನ್ಗೆ ಗೊತ್ತಿಲ್ಲ ಅದು ಹೆಂಗ್ ಓಡಾಯ್ತು ಆ ಕಡೆ. Hallelujah. Because every time the God's fire is walking with you, every second God is guiding and is taking to the right path. Hallelujah. You cannot go to the crooked path. ನೀನು ಈ ಕಡೆ ಆ ಕಡೆ ಜರ್ಕಲ್ ಬಿಡ್ತಾ ಇಲ್ಲ ದೇವರು. ಮಗನಿಗೆ ನೀನು ಸುಮ್ಮನೆ ಇರು, ನಾನು ನೋಡ್ಕೊಳ್ತೀನಿ. Hallelujah. ಕಿಚ್ಬೇಡ, ನೀನ್ ಮೌನ ತಾಳು, ನಾನು ಮಾತಾಡ್ತೀನಿ. ನೀನ್ ಯಾಕೆ ಕಿರ್ಸ್ತೀಯ, ನೀನ್ ಯಾಕೆ ಜಗಳ ಮಾಡ್ತೀಯ, ನೀನ್ ಸುಮ್ಮನೆ ಇದ್ಬಿಡು, ನಾನು ನಿನ್ಗೆ ಜಯ ಕೊಡ್ತೀನಿ. Hallelujah. ಇವತ್ತು ಬೆಳಗಿನ ಜಾವ ಒಂದು ಒಳ್ಳೆ ಶುಭ ಸಂದೇಶ, ಅದರಲ್ಲಿ ನಿಮ್ಗೂ ಕೂಡ ಅದು ಕೊಡ್ತೀನಿ, ಯೂಸ್ಫುಲ್ ಆಗುತ್ತೆ. ಇದನ್ನ ಇಟ್ಕೊಂಡು ಪ್ರೇಯರ್ ಮಾಡಿದ್ರೆ ಕಮಿಂಗ್ ಡೇಸ್ ಅಲ್ಲಿ ಬಹುಶಃ ದೇವ್ರು ನೀವು ಓನ್ ಹೌಸ್ಗೆ ಹೋಗ್ಬೋದು. ಅದೇ ನಂಬಿಕೆ ಇರ್ಬೇಕಲ್ಲ. ಇಲ್ಲ ನಾನು ಬಾಡಿಗೆ ಮನೆಯಲ್ಲೇ ವಾಸ ಮಾಡ್ತೀನಿ ಅಂದ್ರೆ ಅದನ್ನು ನಿಮ್ಗೆ ಇಷ್ಟ. ಬಟ್ ಈ ವಚನ ಇಟ್ಕೊಂಡು ನೀವು ಪ್ರಾರ್ಥಿಸೋದಾದ್ರೆ ಯು ಕ್ಯಾನ್ ಸಿ ಸಮ್ ಮಿರಾಕಲ್ ವಿಲ್ ಟೇಕ್ ಪ್ಲೇಸ್ ಇನ್ ಯುವರ್ ಲೈಫ್. ಬಟ್ ಇಟ್ಸ್ ಅ ಫೇತ್ ಇಸ್ ಇಂಪಾರ್ಟೆಂಟ್. ಫೇತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಏನು ವಾಗ್ದಾನ ಮಾಡಿದ್ದಾರೆ 8ನೇ ಅಧ್ಯಾಯ ತಗೊಳ್ಳಿ. ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್ ಐ ಆಮ್ ಟೆಲ್ಲಿಂಗ್ ಯು, 8ನೇ ಅಧ್ಯಾಯ. ಓಕೆ, ತೆಗೆದುಕೊಂಡ್ರ ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ ಚಾಪ್ಟರ್ 8. ಇಲ್ಲಿ ನಿಮ್ಗೆ ಒಂದು ವಿಶೇಷವಾದಂತ ಒಂದು ಕಾರ್ಯವನ್ನ ನಿಮ್ ಕೈಲಿ ಕೊಡ್ತೀವಿ. ನೀವು ಹೇಗೆ ಜಪಿಸ್ತೀರೋ ಅದು ನಿಮ್ಮ ಹತ್ರ ಬಿಟ್ಟಿದೆ. Hallelujah. Hallelujah. ಅನ್ನೋದು ನಾನು ಈಗ ನಿಮಗೆ ಆ ಬೋಧಿಸುವ ಆ ನಿಮ್ಮ ದೇವರಾದ ಯೆಹೋವನ ಆ ಆಜ್ಞಾವಿಧಿ ಆ ನಿರ್ಣಯಗಳನ್ನು ಆ ಕೈಗೊಳ್ಳದವರು ಆ ಆತನನ್ನು ಆ ಅಳೆಯುವವರು ಆಗಬೇಡಿ. ನೋಡಿರಿ, ನೀವು ಹೊಟ್ಟೆ ತುಂಬಾ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸಿಕೊಂಡು
ಇವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡು ಕುರಿಗಳು, ಬೆಳ್ಳಿ ಬಂಗಾರವು, ಆಸ್ತಿ ಎಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ಇವಾಗ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಯಾವುದೋ ಒಂದು ಚಿಕ್ಕದೋ ದೊಡ್ಡದೋ ಏನೋ, ಬಟ್ ನೀನು ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತಿರಿ, ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲುಂಟು ಮಾಡುವ ಬೇಕೆಂದು ಉದ್ದೇಶದಿಂದ ಐಗುಪ್ತ ದಾಸರಾಗಿದ್ದ ನಿಮ್ಮ ಬಿಡುಗಡೆ, ವಿಷ ಸರ್ಪಗಳು, ಚೇಳುಗಳಿಂದ ಘೋರವಾದ ಮರಣವನ್ನು ನೀರು ಬತ್ತಿ ಹೋದ ಭೂಮಿಯಲ್ಲಿ ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟು ನಿಮ್ಮ ಪೂರ್ವಿಕರು ತಿಳಿಯದೇ ಇದೆ ಮನ್ನವನ್ನು ಕೊಟ್ಟು ಪೋಷಿಸಿದ ನೀವು ಮರೆತು ಮನಸ್ಸಿನೊಳಗೆ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದ ನಮಗುಂಟಾಯಿತು ಅಂದುಕೊಂಡಿರಿ. ಆದ್ರಿಂದ ನಿಮ್ಮ ಯೆಹೋವನು ತಾನು ನಿಮ್ಮ ಪಿತೃ ಪ್ರಮಾಣ ಮಾಡಿದ ವಾಗ್ದಾನ ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವುದಕ್ಕೆ ನಿಮಗೆ ಇಷ್ಟ ಭಾಗವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವಾಗಿ ಕಟ್ಟುವುದೆಂದು ಜ್ಞಾಪ ಮಾಡಿಕೊಳ್ಳಿರಿ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಮರೆತು ಇತರ ದೇವರುಗಳನ್ನು ಅವಲಂಬಿಸಿ ಪೂಜಿಸಿದರೆ ನೀವು ತಪ್ಪದೆ ಹೋಗುತ್ತೀರೆಂದು ನಿಮಗೆ ಈಗ ಖಂಡಿತವಾಗಿ ಎಚ್ಚರಿಸುತ್ತೇನೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಕೇಳದೆ ಹೋದರೆ ಆತನಿಂದ ಎದುರಾಗಿ ನಾಶವಾಗಿ ಹೋಗುವಿರಿ, ಜನಾಂಗಗಳಂತೆಯೇ ನೀವು ನಾಶವಾಗಿ ಹೋಗುವಿರಿ. ನೋಡಿದ್ದೀರಾ? ನೋಡಿ ನಮ್ಮ ಹತ್ರ ಏನು ವಿಗ್ರಹ ಇಲ್ಲ, ಅದಕ್ಕೆ ಏನಿದೆ ಒಳಗಡೆ ಇವಾಗ ಸಮಾಧಾನ, ಹಲ್ಲೆಲೂಯಾ, ಶಾಂತಿ, ನೆಮ್ಮದಿ. ನೋಡಿ ಎಷ್ಟೋ ಜನ ಪೂಜಾರಿಗಳನ್ನ ನಾನು ನೋಡಿದ್ದು ಹಿಂದೂ ಆಗಿದ್ದಾಗ ಪೂಜೆ ಮಾಡ್ತಾ ಇರುವಾಗ ಬಿದ್ದೋಗ್ಬಿಡ್ತಾನೆ. ಯಾಕಂದ್ರೆ ಆ ವಾಸನೆ ಒಂದು ಅವ್ರ ಮುಖಕ್ಕೆ ಹೊಡೆಯುತ್ತೆ. ಕೆಲವರಿಗೆ ಗೊತ್ತ ಸಾಂಬ್ರಾಣಿ ಆಗಲ್ಲ, ಕೆಲವರಿಗೆ ಕರ್ಪೂರ ಆಗಲ್ಲ, ಕೆಲವರಿಗೆ ಆ ವಾಸನೆ ಆಗಲ್ಲ, ಅದರಿಂದ ಫೇಂಟ್ ಆಗಿ ಬಿದ್ದೋಗ್ಬಿಡ್ತಾರೆ. ಆದ್ರೆ ನಾವು ಯಾವತ್ತೂ ಕೆಳಗಡೆ ಬೀಳಲ್ಲ, ಯಾಕಂದ್ರೆ ನಾವು ನೇರವಾದ ಸಂಪರ್ಕ ಇಟ್ಕೊಂಡಿದ್ದೀವಿ. ಕೈಗಳನ್ನು ತಟ್ಟಿ ದೇವರನ್ನು ಮಾಡಿಕೊಂಡು ಎಲ್ಲ ಬಿಟ್ಬಿಡು, ಪೂಜೆ ಪುನಸ್ಕಾರ ಎಲ್ಲ ದುಡ್ಡು ಸೇರಿಸಿಟ್ಟು ನಿನಗಿಟ್ಕೋ, ವೇಸ್ಟ್ ಮಾಡಬೇಡ, ನಿನ್ ದುಡ್ಡನ್ನ ವೆಚ್ಚ ಮಾಡಬೇಡ. ಇದು ಯಾವುದು ಮನುಷ್ಯನ ಯಾಮಾರಿಸಿದ್ದಾನೆ, ನೀವು ಹಳ್ಳಕ್ಕೆ ಬೀಳೋದಕ್ಕೆ ಅಂತ ಯಾಮಾರಿಸಿದ್ದಾನೆ, ಬೇಕಂತ ಅವನು ಬಿಸ್ನೆಸ್ಗೋಸ್ಕರ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ. ಆ ಕಲ್ಲು ಬಂಡೆಯಿಂದ ಯಾವ ಕೆಲಸ ಆಗಲ್ಲ. ಕಲ್ಲಲ್ಲಿ ನಮ್ಗೆ ಜೀವ ಕೊಟ್ಟ ದೇವರಲ್ಲಿ ಎಲ್ಲ ಕಾರ್ಯಗಳು ನೆರವೇರುತ್ತವ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ನೇರವಾಗಿ ಮಾತಾಡ, ಆಕಾಶದ ಕಡೆಗೆ ಕೈಯ ಕಣ್ಣೆತ್ತಿ ನೀನು ನೋಡಲಾಗಿ ಅಲ್ಲಿಂದ ಸಹಾಯ ಬರುತ್ತದೆ. Just ask the Lord. Just sit in the house and keep on praising God. ಏಸಪ್ಪ 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 ಮನೇಲಿ ಕೂತ್ಕೊಂಡು ಏಸಪ್ಪ ಏಸಪ್ಪ ಅಂತ ಕರೀತಾ ಇದ್ರೆ ನಿನಗೆ ಗೊತ್ತಿಲ್ದಿರ ಅದ್ಭುತಗಳು ಮನೆ ಮಾಡ್ಕೊಂಡು ಬರುತ್ತೆ. ನಿನ್ನ ಸಾಲಗಳ ಹಿಂಗೆ ಮಾಯ ಆಗುತ್ತೆ, ನಿನ್ಗೆ ಗೊತ್ತಾಗಲ್ಲ. ಅಯ್ಯೋ ಹೌ ಯು ಕೆನಾಟ್ ಥಿಂಕ್ ಹೌ ಇಟ್ ವೆಂಟ್. ಹಲ್ಲೆಲೂಯಾ. ಇಷ್ಟು ಲಕ್ಷ ಅದು ಹೆಂಗೆ ತೀರೋಯ್ತು? You will be very surprised to see this miracle. Hallelujah. Hallelujah. ನಮ್ಮ ಲೈಫಲ್ಲಿ ನೀವು ನೋಡಿ, ಬೆಟ್ಟದಷ್ಟು ಸಾಲ ನಿಮ್ಮ ಮನೆಯಲ್ಲಿ ಇತ್ತು, ಇವಾಗ ಅದು ಕರ್ಗೋಯ್ತು. ಬಿಸ್ನೆಸ್ಸೇ ಆಗಲ್ಲ. ಸಡನ್ ಜನ ಬಂದು ಬಿಸ್ನೆಸ್ ಕೊಡ್ತಾ ಇರ್ತಾರೆ. ಅದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಇದು ಹೆಂಗಾಯ್ತು, ಯಾಕೆ ಇವ್ರು ಯಾಕೆ ಬಂದು ನನ್ನ ಬಿಸ್ನೆಸ್ ಕೊಟ್ರು, ಯಾಕೆ? ಅದೇ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಮೆಸೇಜ್ ಕೇಳ್ಕೊಂಡು ಹೋಗ್ತಾ ಇರುವಾಗಲೇ ಅದ್ಭುತ ನೀನ್ ಹಿಂದೆ ಬರ್ತಾರೆ. ಒಂದೊಂದ್ಸಲ ಎಷ್ಟೋ ಸೇವಕರು ಹೇಳಿದ್ದಾರೆ, ಎಷ್ಟೋ ದೇವರ ಮಕ್ಕಳು ಹೇಳಿದ್ದಾರೆ, ಆ ಭಾನುವಾರ ಬೆಳಿಗ್ಗೆ ಫುಲ್ ಕ್ರೌಡ್ ಬಂದು ಬಿಸ್ನೆಸ್ ಕೊಡೋ ತರ ಬಂದ್ರು, ಆದ್ರೆ ನಾನು ಅದು ಮುಚ್ಚಿಬಿಟ್ಟು ಬಂದೆ, ಮರು ದಿವಸ ಡಬಲ್ ಆಶೀರ್ವಾದ ಕೊಟ್ರು ದೇವರು ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತು ಕೊಂಚವೇ, ಆದ್ರೆ ಮರು ದಿವಸ ಡಬಲ್ ಬಂತು. ಹಲ್ಲೆಲೂಯಾ. 6 ದಿವಸ ಸಾಕ್ರಿ ನಮ್ಗೆ. ಆ 8 ದಿವಸ ಬೇಡ, ವೇಸ್ಟ್ ಬೇಡ. 1 ದಿವಸ ಬೇಡ, ಕಂಪ್ಲೇಂಟ್ ಕ್ಲೋಸ್ ಮಾಡೋಣ. ನಮ್ ಕೆಲಸ ಆಗ್ಲಿ, ಶಾಪ್ ಆಗ್ಲಿ, ಮನೆ ಆಗ್ಲಿ, ಏನು ಬೇಡ, ಕಡೆ ಗಮನನೇ ಬೇಡ. ನೀನಾಯ್ತು, ದೇವರಾಯ್ತು. ಆ ಭಾನುವಾರ ಪೂರ್ತಿ ಅಪ್ಪ ಯು ಆರ್ ಮೈ ಪ್ರೊವೈಡರ್. ಐ ಡೋಂಟ್ ನೋ 6 days how you are going to do. You do some miracle. I don't know. The 7th day I have to sit with you. Make me free from
all the bondages. Hallelujah. Hallelujah. ನನಗೆ ನೆಮ್ಮದಿ ಬೇಕಯ್ಯ, ನಾನು ಭಾನುವಾರ ನಿನ್ನ ಹತ್ರ ಬರ್ಬೇಕಯ್ಯ, 6 ದಿವಸ ಬೇಕಾದಂತ ನೀನ್ ಮಾಡ್ಬಿಡಯ್ಯ ಅಂತ ಹೇಳಿ ನೋಡ್ರಿ, ನೀವು ಕೇಳಕ್ ಮುಂಚೆನೆ ಆ ಜಾಗದಲ್ಲಿ ಅದ್ಭುತಗಳು ಪ್ರಾರಂಭ ಆಗ್ತದೆ. In my own eyes I have seen children ಎಲ್ಲ ಫ್ಯಾಕ್ಟ್ರಿ ಗೇಲಿ ಮಾಡೋರು, ಯಾರಯ್ಯ ಈ ಕಾಲದಲ್ಲಿ ಓಟಿ ಬಿಡ್ತಾರೆ, ನೀನೇನಯ್ಯ ಡಬಲ್ ಹೇಳಿದ್ರೆ ಅದಕ್ಕಿಂತ ಡಬಲ್ ಕರ್ತನ್ ಕೊಡ್ತಾನೆ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಇವತ್ತು ಕೂಡ ಫ್ಯಾಕ್ಟ್ರಿ ಅದೇ ಡೈಲಾಗ್ಗೆ ಹೊಡಿತೀನಿ, ಓಟಿ ಮಾಡಿದ್ರೆ ನೀನ್ ಪೋಟಿ ಆಗ್ತೀಯ. ಅಲ್ಲೆಲೂಯ್ಯ. ಯಾಕಂದ್ರೆ ನಾವು ಓಟಿ ಮಾಡ್ತಾ ಯಾಕಂದ್ರೆ ದೇವರೇ 6 ದಿವಸ ಕೆಲಸ ಮಾಡಿ 7 ದಿವಸ ರೆಸ್ಟ್ ತಗೊಂತ ನಾವು ಹೇಳಿದ್ರೆ ಬೇಕಂತ ಅವ್ರ ಕೆಲ್ಸಕ್ಕೆ ಹೋದ್ರೆ ಸರಿ ಬೀಳಂತ ರೋಗಗಳು ಬಂದು ಎಷ್ಟು ದಿವಸ ನೀನು ಓಟಿ ಮಾಡಿದ ಅಷ್ಟು ದುಡ್ಡು ಒಂದೇ ದಿವಸ ಹೊರಟೋಗುತ್ತೆ. ವೇಸ್ಟ್ ಆಫ್ ಮನಿ. ದುಡಿಯೋದು ಕಷ್ಟಪಟ್ಟು ಸಂಪಾದನೆ ದುಡ್ಡೇ ಕೈಯಲ್ಲಿ ಹೊಡಿಯಲ್ಲ, ಅನ್ಯಾಯ ದುಡ್ಡು ನಮ್ಗೆ ಹಾಕ್ಬೇಕು. ಅಲ್ಲೆಲೂಯ್ಯ. ಅವನಿಗೇನು ಆಫೀಸರ್ ಓಟಿ ಅಂತ ಹೇಳ್ತಾನೆ, ಆದ್ರೆ ಅವನ ಮನೇಲಿ ಬಿದ್ದಿರ್ತಾನೆ, ಅದು ಕಷ್ಟಪಡೋದು ನೀನಲ್ವಾ, ಶರೀರ ಹಾಳು ಮಾಡ್ಕೊಳ್ಳೋದು ನೀನಲ್ವಾ. ಬೆಳಗ್ಗೆ ಕೂಡ ಹೇಳಿದೆ, ಹಣ ಹಿಂದೆ ಹೋದ್ರೆ ಹೆಣ ಆಗ್ತೀಯ, ದೇವರಿಂದ ಹೋದ್ರೆ ಹಣ ನಿಮ್ ಮನೆಗೆ ಬಂದು ಕಾಲಕ್ಕೆ ಬೀಳುತ್ತೆ. ಅಲ್ಲೆಲೂಯ್ಯ. ಯಾಕಂದ್ರೆ ಐಶಾಯ 55 ಎಷ್ಟು ಚೆನ್ನಾಗಿ ಮಾತಾಡಿದ್ದಾನಂದ್ರೆ, ಟಚಿಂಗ್ ಮೆಸೇಜ್. ಐಶಾಯ 55, 1 and 2. ಎಲ್ಲ ಈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿ, ಹಣವಿಲ್ಲದವೂ ಸಹ ಬರಲಿ, ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ಕಿವಿ ಕೊಟ್ಟು ನನ್ನ ಮಾತನ್ನು ಕೇಳಿದ್ರೆ ಒಳ್ಳೆದನ್ನೇ ಉಂಟು, ಉಷ್ಟಾನದಲ್ಲಿ ಆನಂದ ಪಡಿರಿ. ಅಲ್ಲೆಲೂಯ್ಯ. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಸತ್ತೋಗುವಿರಿ, ಬದುಕಿ ಮಾಡುವಿರಿ. ಎಷ್ಟು ಚೆನ್ನಾಗಿದೆ ನೋಡಿ. ಆಲಿಸಿದರೆ ಬದುಕಿ ಬಾಳುವಿರಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಂಥ ದರಿದ್ರವರು ಕೂಡ ಬಾ ಅಂತ ಕರೀತಾರೆ. ಎಂಥ ದರಿದ್ರಲ್ಲ, ಅನ್ನ ಇಲ್ಲದವರು, ಪ್ರಾಬ್ಲಮ್ಸ್ ಎಲ್ಲ. ಆದ್ರೆ ನಾನು ನೀವು ಬದುಕಿ ಬಾಳೋ ತರ ಮಾಡ್ತೀನಿ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ನೋಡಿ, ಎಷ್ಟೋ ಜನರಿಗೆ ರೋಗ ಬರುತ್ತೆ, ತುಂಬಾ ವರ್ಷಗಳು ಕಾಣಿಸುತ್ತೆ. ದೇವ್ರ ಮಕ್ಕಳಿಗೆ ಸ್ವಲ್ಪ ದಿವಸದಲ್ಲೇ ಮಾಯ ಆಗ್ಬಿಡುತ್ತೆ. ಕೈಗಳನ್ನು ತಾಚಿ ನಮ್ಗೇನೋ ನೋವು ಬರ್ತಾ ಇದೆ ಅಂದ್ರೆ ಇಮಿಡಿಯೇಟ್ ತಿಳ್ಕೋಬೇಕು. ಮನೆ ಜನ ನಾನು ಹೋದ್ವಾರ ಸ್ವಲ್ಪ ಪ್ರಾಬ್ಲಮ್ ಆದಾಗ ನಾನು ಹೇಳಿದೆ, ಈ ನೋವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂದ್ರೆ ಚಕ್ಕನ್ ಮಾಯ. ಯಾರು ನೋವಿಗೆ ಸ್ತೋತ್ರ ಮಾಡಲ್ಲ. ತಲೆ ನೋವಾಗಿ ಸ್ತೋತ್ರ, ಕೈ ನೋವಾಗಿ ಸ್ತೋತ್ರ, ಕಾಲು ನೋವಾಗಿ ಸ್ತೋತ್ರ, ಕಣ್ಣೋಗಾಗಿ ಸ್ತೋತ್ರ, ಕಿವಿ ನೋವಾಗಿ ಸ್ತೋತ್ರ ಅಂದ್ರೆ ಎಕ್ಸ್ಪೀರಿಯೆಂಟ್ ಅದು ಹುಡುಕಿದ್ರು ಇಲ್ಲ. ಯಾಕಂದ್ರೆ ಅದು ಹೇಳುತ್ತೆ, ಏನಪ್ಪ ಇವ್ ನೋವು ಕೊಟ್ಟರು ಸ್ತೋತ್ರ ಅಂತಾನೆ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಅಂಗಡಿಯಲ್ಲಿ ವ್ಯಾಪಾರ ಆದ್ರೂ ಸ್ತೋತ್ರ, ಅಂಗಡಿಯಲ್ಲಿ ವ್ಯಾಪಾರ ಆಗ್ತಿದ್ರು ಸ್ತೋತ್ರ ಅಂದ್ರೆ ವ್ಯಾಪಾರ ಆಗ್ಬಿಡುತ್ತೆ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ನಾವು ಸ್ತೋತ್ರದಲ್ಲಿ ಇದೆ ದೇವರ ಮಹಿಮೆ. ಸ್ತುತಿ ಸ್ತೋತ್ರಗಳು ನಾವು ಸಲ್ಲಿಸುವಾಗ ಅಲ್ಲಿ ನಿನಗೆ ಗೊತ್ತಿಲ್ಲದಿರೋ ಕಾರ್ಯಗಳು ನೆರವೇರುತ್ತದೆ. You never thought this will happen. That kind of miracle will take place. ಹಿಂಗಾಗುತ್ತೆ ಅಂತ ನೆನಸೇ ಇರಲ್ಲ, ಅಂತ ಕಾರ್ಯ ಆಗಿರುತ್ತೆ. Today I am so proud. These 2 children, how nicely they told the word of God. Hallelujah. Last week ನಮ್ಮ ಮಗು ಕೂಡ ಹೇಳ್ತಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ದೇವರ ವಾಕ್ಯ ನಮ್ಮ ಬಾಯಲ್ಲಿ ಈ ಚಿಕ್ಕ ವಯಸ್ಸಿನಲ್ಲೇ ಪ್ರಬಲವಾಗ್ತದೆ. ಇನ್ನೊಂದು, ಕೆಲವು ಸಲ ಮಕ್ಕಳು ನಮ್ಗೆ ಹೇಳ್ಕೊಡ್ತಿದ್ದಾರೆ, ಇದ್ರಲ್ಲಿ ಹಿಂಗಿದೆ, ನೀನು ಮಾಡ್ಬೋದಾ. ಅಲ್ಲೆಲೂಯ್ಯ, ಅಲ್ಲೆಲೂಯ್ಯ. ಪುಟಾಣಿ ಮಕ್ಕಳು ಇರ್ತಾರೆ, ಅವತ್ತು ಪಾಸ್ಟರ್ ಹೇಳಿದ್ರಲ್ಲ, ಅಂಕಲ್ ಹೇಳಿದ್ರಲ್ಲ, ಲಿಪ್ಸ್ಟಿಕ್ ಹಾಕ್ಬಾರ್ದು, ಅದಕ್ಕೆ ಮದುವೆ ಹಾಕ್ಬಿಟ್ಟು ಹೋಗ್ತಾ ಇದೆಯಾ ಅಂತ. ಅವ್ರು ಹೆಂಗ್ ಕಂಡಿಡ್ತಾರೆ ನೋಡಿ. ಬೇಡಮ್ಮ. God speaks to every individual using the children also.
ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಯಾವ ರೀತಿ ಆದ್ರೂ ನಮಗೆ ಮಾತಾಡ್ಬೋದು, ಯಾವ ತರ ಆದ್ರೂ ಅಡ್ವೈಸ್ ಮಾಡ್ಬೋದು. ಬಟ್ ರೈಟ್ ಇಸ್ ರೈಟ್, ರಾಂಗ್ ಇಸ್ ರಾಂಗ್. ಹಲ್ಲೆಲೂಯಾ. ನೋಡಿ, ಬೈಬಲ್ ಅಲ್ಲಿ ಜೋಶುವ 1:8 ಎಷ್ಟೋ ಸಲ ಓದಿದ್ವಿ, ಆದ್ರೆ ಎಷ್ಟು ಆಳವಾಗಿ ಪ್ರವೇಶ ಮಾಡುತ್ತೆ ಗೊತ್ತಾ? ಜೋಶುವ 1ನೇ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಧ್ಯಾನಿಸುತ್ತಾ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾಸ್ಪರ್ ಆಗುತ್ತಂತೆ. ನಿನಗೆ ಗೊತ್ತಿರಲ್ಲ, ನನ್ನ ಜೀವಿತದಲ್ಲಿ ಈ ರೀತಿ ಆಗುತ್ತದೆ. ಹಲ್ಲೆಲೂಯಾ. ಆಶ್ಚರ್ಯ. ಫಿಲೋಮೆನ್ ತಗೊಳ್ಳಿ, ಫಿಲೋಮೆನ್ ಅಪೊಸ್ತಲ ಪಾಲ್ ಫಿಲೋಮನ್ ಅಂತ ಒಂದು ಅಧ್ಯಾಯ ಇದೆ. ಇಬ್ರಿಗೆ ಮುಂಚೆ 11, 12, 13 ಓದಿ. ಅವನು ಮೊದಲು ನಿನಗೆ ಅಪ್ರಯೋಜನ ಆಗಿದ್ದನು, ಈಗ ನಿನಗೂ ನನಗೂ. ನೋಡಿದ್ರ ಈ ಡೈಲಾಗ್ಸ್ ఏంటి ప్రయోజనం? ఇప్పుడు చూడు ఎట్లా చూసినాడు, దొంగన కొడుకు అంటారు. ಕಣ್ಣನ ಮಗ ಹೆಂಗಾಗ್ಬಿಡಿದ ನೋಡು. ನೀನ್ ಮೊದಲು ಹೆಂಗಿದ್ದ ಒಬ್ಬ ದತ್ತನ ಮಗ ತರ ಇದ್ದ, ಇವತ್ತು ಹಿಂಗ್ ಮಾತಾಡ್ಕೊಂಡು ನೋಡಿ. ಈ ವಚನನೇ ಅದು. ಏನಾಗಿದೆ? ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನಿನಗೂ ನನಗೂ ಪ್ರಯೋಜಕನಾಗಿದ್ದಾನೆ. ಅವನು ನನಗೆ ಪ್ರಾಣದಂತಿದ್ದರೂ ಅವನನ್ನು ನಿನ್ನ ಬಳಿಗೆ ಹಿಂದಕ್ಕೆ ಕಳಿಸಿಕೊಟ್ಟಿದ್ದೇನೆ. ನೋಡಿದ್ರ? ಯೂಸ್ಲೆಸ್ ಪೀಪಲ್ ವಿಲ್ ಬಿಕಮ್ ಎ ಯೂಸ್ಫುಲ್ ಪರ್ಸನ್ ಒನ್ ಡೇ. ವೇಟ್ ಆನ್ ದ ಲಾರ್ಡ್, ವೇಟ್ ಆನ್ ದ ಲಾರ್ಡ್. ನೀನ್ ಅನ್ಕೊಂಡೇ ಇರಲಿಲ್ಲ ಸಡನ್ ಆಗಿ ನಿನ್ ಮಗ ರಿಸೈನ್ ಮಾಡಿ ಬೋಧನೆ ಮಾಡ್ತೀನಿ ಅನ್ಕೊಂಡಿದ್ದ. ಸಡನ್ ಆಗಿ ಆಯ್ತು. ಆಮೇಲೆ ಬೋಧನೆ ಮಾಡ್ಬಿಟ್ಟು ತಿರ್ಗಾ ಏಟ್ ಬಿದ್ಮೇಲೆ ತಿರ್ಗಾ ಕೆಲ್ಸಕ್ಕೆ ಹೋಗಿ ತಿರ್ಗಾ ಬೋಧನೆ ಮಾಡ್ತೀನಿ. ಏನೇನು ಆಗ್ತೈತೆ ಉಲ್ಟಾ ಪಲ್ಟಾ, ನಿನ್ಗೆ ಗೊತ್ತಿಲ್ಲ ಯಾಕೆ ಅಂತ ನಿನ್ ಪ್ರಶ್ನೆ ಹಾಕೊಳ್ಳಕ್ ಆಗ್ತಾ ಇಲ್ಲ. ಸಮಥಿಂಗ್ ಇಸ್ ಫೈಟಿಂಗ್ ವಿತ್ ಇನ್ ಯು. ಆತ್ಮ, ಪ್ರಾಣ, ಶರೀರ ಫೈಟ್ ಆಗ್ತಾನೆ ಇದೆ. ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಯಾಕೆ ಚರ್ಚ್ಗೆ ಹೋಗ್ಬೇಕು, ಹೆಚ್ಚಿದ್ ಬಿಡುತ್ತೆ ಅಂತ ಹೇಳುತ್ತೆ ಒಂದು ಆತ್ಮ. ಇನ್ನೊಂದು ಆತ್ಮ ಹೇಳ್ತಾರೆ, ಮೊದಲು ಹೋಗು ನಿನಗೋಸ್ಕರ ಏನು ಬಹುಮಾನ ಇಟ್ಟಿದ್ದೀನಿ. ಅಯ್ಯೋ. ಇನ್ನೊಂದು ಹೇಳುತ್ತೆ, ಕಂಬಳಿನ ಮಾತ್ರ ನಾನು ಬಿಡಲ್ಲ, ಕಂಬಳಿನ ಹಂಗೆ ಕಟ್ಟಿ ಇಟ್ಕೊಳ್ಳುತ್ತೆ. ಎಲ್ಲ ತ್ಯಜಿಸಿ ಆಲಯಕ್ಕೆ ಬಂದ್ಮೇಲೆ 6 ದಿವಸ ಏನ್ ಬೇಕು ಎಲ್ಲ ಗತ್ಯ ಮನೆಯಲ್ಲಿರುತ್ತೆ. ಅಲ್ಲೇಲೂಯಾ. ಯಾಕಂದ್ರೆ ಯಾಕೋಬ 1ನೇ ಅಧ್ಯಾಯ 12ನೇ ವಚನ ಹಂಗೆ ಹೇಳುತ್ತೆ. ಜೇಮ್ಸ್ ಚಾಪ್ಟರ್ 1:12. ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲಿ ಬಂಧುವನು ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಈ ಜಾಗದಲ್ಲಿ 1 ತಿಮೋಥೆ 6ನೇ ಅಧ್ಯಾಯ 3-4 ಗಮನಿಸೋಣ. ಯಾವನಾದರೂ ಬೇರೆ ವಿಧವಾದ ಉಪದೇಶವನ್ನು ಮಾಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಸ್ಥವಾದ ಮಾತುಗಳಿಗೂ ಭಕ್ತಾನುಸಾರವಾದ ಉಪದೇಶಕ್ಕೂ ಸಮ್ಮತಿಸದೆ ಹೋದರೆ ಅವನು ಒಂದನ್ನು ತಿಳಿಯದೆ ತುರ್ಕ ವಾಗ್ಬುಧಗಳನ್ನು ಮಾಡುವ ಪ್ರಾಂತ್ಯದಿದ್ದು ಮದದಿಂದ ಕಣ್ಣುಗಾಣದವನಾಗಿದ್ದಾನೆ. ಇವುಗಳಿಂದ ಹೊಟ್ಟೆ ಕಿಚ್ಚು, ಜಗಳ, ದೂಷಣೆ, ದುಸ್ಸಂಶಯ ಇವುಗಳು ಉಂಟಾಗುತ್ತದೆ. ಇದಲ್ಲದೆ ಬುದ್ಧಿಗೆಟ್ಟು ಸತ್ಯ ವಿಹೀನರಾಗಿದ್ದು ದೇವರ ಭಕ್ತಿಯನ್ನು ಲಾಭ ಸಾಧನೆವೆನ್ನಿಸುವ ಈ ಮನುಷ್ಯರಲ್ಲಿ ನಿತ್ಯವಾದ ಕಚ್ಚಾಟಗಳು ಉಂಟಾಗುವವು. ನೋಡಿದ್ರ, ಇವಾಗ ಈ ಕುರುಬನ್ ಬೋಧನೆ ಮಾಡುವಾಗ ಆ ಬೋಧನೆ ದೇವರ ವಿರುದ್ಧವಾಗಿದೆ.
ಆಗಿದ್ರೆ ಸಡನ್ ಆಗಿ ನಿಮ್ಮಲ್ಲೇ ಜಗಳ ಸ್ಟಾರ್ಟ್. ಏನು ಆಗಿಲ್ಲ ಅಂದ್ರೆ ಶುಭವಾರ್ತೆ ನಿಮ್ಮ ಮನೆಯಲ್ಲಿ ಶುಭವಾಗಿರುತ್ತದೆ. ಕೈಗಳನ್ನು ತಟ್ಟಿ ದೇವರನ್ನು ಮಾಡಿರುತ್ತದೆ. ಎದ್ದು ನಿಂತುಕೊಳ್ಳುವಾಗ ದೇವರಿಗೆ ಒಪ್ಪಿಸುವ. ದೇವರೇ ನಮ್ಮನ್ನು ನಡೆಸಪ್ಪ, ದೇವರೇ ನನ್ನನ್ನು ಬೆಳೆಸಪ್ಪ ಎಂಬುದು. ಹಲ್ಲೆಲೂಯ. ಸಂತೋಷವಾಗಿದ್ದೀರೋ? ಸಮಾಧಾನವಾಗಿದ್ದೀರೋ? ತುಂಬ ದಿವಸ ಆಯ್ತು ಹಾಡೋ. ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ. ಶ್ರೀಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಉಳಿಸಿ ಕರುಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ
ನಾವೆಲ್ಲ ಕಾದು ಕಾಯುವಂತ ದೇವರಿಗೆ ನಮ್ಮನ್ನು ಒಗ್ಗಟ್ಟಾಗಿ ಎಷ್ಟೇ ಬಿಕ್ಕಟ್ಟುಗಳು ಬಂದ್ರು ನಮ್ಮನ್ನ ಬೇರ್ಪಡಿಸಿದ ಕರ್ತನು ನಮ್ಮನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಅದಕ್ಕೆ ನಾವು ಕೃತಜ್ಞತಾ ಉಳ್ಳವರಾಗಿರ್ಬೇಕು. ಆತನನ್ನು ಮಹಿಮೆ ಪಡಿಸುತ್ತಲೇ ಇರಬೇಕು. ನಮ್ಮ ಸ್ತುತಿಯು ಆತನೊಬ್ಬನಿಗೆ ಸಲ್ಲಿಸಲ ನಾವು ಸಿದ್ಧರಾಗಿರ್ಬೇಕು. ಯಾಕಂದ್ರೆ ಇವತ್ತು ಕೂಡ ನೀವು ಬರುತ್ತಿರುವಾಗ ಎಷ್ಟೊಂದು ಹೋರಾಟ, ಆದ್ರೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ. ದೇವರು ನಮ್ಮನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾನೆ, ಇನ್ನೂ ಚೆನ್ನಾಗಿರ್ತಾನೆ ಎಂಬ ನಂಬಿಕೆ ನಮ್ಗಿದೆ. ಸಾಲಗಳೆಲ್ಲ ತೀರಿ ಹೋಗಿ ನಮ್ಮ ಕೈಗಳೆಲ್ಲ ಕೊಡೋ ಕೈಯಾಗಿ ಮಾಡುವಾಗ ಎಷ್ಟು ಸಂತೋಷ. ಪ್ರಾರ್ಥಿಸು. ಪ್ರಾರ್ಥಿಸೋಣ. ದೇವರ ಸನ್ನಿಧಾನದಲ್ಲಿ ಸ್ತೋತ್ರ ಮಾಡೋರಾಗಿದ್ದೇವೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಅಪ್ಪ ಸ್ವಾಮಿ, ಅಪ್ಪ ಕರ್ತನೆ, ಅಪ್ಪ ನಿನ್ನ ಮಕ್ಕಳು ಅಪ್ಪ ಕರ್ತನೆ, ಅಪ್ಪ ಮನಸ್ಸಿನಲ್ಲಿ ಏನು ಅಪ್ಪ ಕರ್ತನೆ ನೆನೆಸ್ತಾರೋ ರಾಜ, ಅಪ್ಪ ನಿನ್ನ ಮಕ್ಕಳು ಬೇಡಿಕೊಳ್ಳೋದಕ್ಕಿಂತ ಅಪ್ಪ ಸ್ವಾಮಿ ಕರ್ತನೆ, ಅಪ್ಪ ಸ್ವಾಮಿ ಅವರ ಅಪ್ಪ ಸ್ವಾಮಿ ಅವರಿಗೆ ಏನ್ ಬೇಕೆಂಬುದಾಗಿ ನೀನು ಗೊತ್ತು ರಾಜ, ನೀನು ಒದಗಿಸಿಕೊಡುವಂತಹ ದೇವನಾಗಿದ್ದೀಯ ಸ್ವಾಮಿ. ಈ ವೇಳೆಯಲ್ಲಪ್ಪ ಕರ್ತನೆ, ಅಪ್ಪ ಈ ದಿನದಲ್ಲಿ ರಾಜ ಎರಡು ಆರಾಧನೆಗಳನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ಸ್ವಾಮಿ ಕರ್ತನೆ, ಈ ಒಂದು ಅಪ್ಪ ಸ್ವಾಮಿ ಈ ತಿಂಗಳಲ್ಲಿ ರಾಜ ನಮ್ಮನ್ನು ಅಪ್ಪ ಕರ್ತನೆ, ಅಪ್ಪ ಯಾವ ನೋವುಗಳಿಲ್ಲದಂತೆ ಕರ್ತನೆ, ಯಾವ ಕಷ್ಟಗಳಿಲ್ಲದಂತೆ ಅಪ್ಪ ನೀನು ನಮ್ಮ ಜೊತೆಯಲ್ಲಿದ್ದು ಸ್ವಾಮಿ, ಅಪ್ಪ ನಮಗೆ ಸಹಾಯಕನಾಗಿದ್ದು, ಒಡೆಯನಾಗಿದ್ದು, ರಕ್ಷಕನಾಗಿದ್ದು, ಎಲ್ಲಾ ವಿಧದಲ್ಲಿ ಎಲ್ಲಾ ಕಾರ್ಯಗಳನ್ನು ನೆರವೇರಿಸಿಕೊಡುವಂತಹ ದೇವನಾಗಿದ್ದೀಯ ರಾಜ. ಅಪ್ಪ ಸ್ವಾಮಿ ಕರ್ತನೆ, ನಿನ್ನ ಅಪ್ಪ ಸ್ವಾಮಿ ಸದುಪದೇಶವನ್ನು ನೀನು ಅಪ್ಪ ನಮಗೆ ಬೋಧಿಸುವಂತಹ ದೇವನಾಗಿದ್ದೀಯ ರಾಜ. ಅಪ್ಪ ಈ ದಿನದಲ್ಲಿ ಕೊಟ್ಟಂತ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ ಕರ್ತನೆ. ಅಪ್ಪ ಸ್ವಾಮಿ ಕರ್ತನೆ, ನಿನ್ನಲ್ಲಿ ಭರವಸವಿಡುವವರು ಸ್ವಾಮಿ ಜೀವೋನ್ ಪರ್ವತದ ಹಾಗೆ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದೆಯಾ ರಾಜ, ಅದು ಕದ್ದೋದಿಲ್ಲ ಎಂಬುದಾಗಿ ಹೇಳ್ತೀಯ ಸ್ವಾಮಿ. ಹೌದು ಕರ್ತನೆ, ಅಪ್ಪ ಸ್ವಾಮಿ ನಿನ್ನಲ್ಲಿ ಭರವಸೆ ಇಡುವವರು ಅಪ್ಪ ನಿನ್ನಲ್ಲಿ ಅಪ್ಪ ಕರ್ತನೆ, ಅಪ್ಪ ನಿನ್ನಲ್ಲಿ ಅಪ್ಪ ಸ್ವಾಮಿ ನಂಬಿ ನಿನ್ನನ್ನು ಅಪ್ಪ ಕರ್ತನೆ ನಂಬಿ ನಿನ್ನಲ್ಲಿ ಉಲ್ಲಾಸಿಸುವರು ಸ್ವಾಮಿ ಕರ್ತನೆ, ಅಪ್ಪ ಅವರು ಎಂದಿಗೂ ಅಪ್ಪ ಕರ್ತನೆ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ಹೇಳ್ತೇವೆ ರಾಜ. ಹೌದು ಸ್ವಾಮಿ ಕರ್ತನೆ, ಅಪ್ಪ ನಾವು ನಿನ್ನನ್ನು ನಂಬುವವರಾಗಿದ್ದೇವೆ ಸ್ವಾಮಿ, ನಿನ್ನನ್ನು ಅಪ್ಪ ಸ್ವಾಮಿ ನಾವು ವಿಶ್ವಾಸವರಾಗಿದ್ದೇವೆ ರಾಜ. ಅಪ್ಪ ನೀನ್ ನಮ್ಮ ಹೃದಯಕ್ಕೆ ಬಾ ಸ್ವಾಮಿ ಕರ್ತನೆ, ನಮ್ಮ ಹೃದಯೊಳಗೆ ನೀನ್ ಬಾ ರಾಜ. ನಮ್ಮ ಎಲ್ಲರ ಪಾಪಗಳು ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಡಲಿ ರಾಜ. ಅಪ್ಪ ಸ್ವಾಮಿ ನಮ್ಮನ್ನಪ್ಪ ನೀನು ಕ್ಷಮಿಸುವಂತಹ ದೇವನಾಗಿದ್ಯಾ. ಅಪ್ಪ ನಿನಗೆ ವಿರೋಧವಾಗಿ ಪರಲೋಕ ವಿರೋಧವಾಗಿ ನಾವು ಏನೇ ತಪ್ಪುಗಳನ್ನು ಮಾಡಿದ್ರು ಸ್ವಾಮಿ ಕರ್ತನೆ ಕ್ಷಮಿಸುವಂತಹ ದೇವನಾಗಿದ್ಯಾ ಕರ್ತನೆ. ಈ ವೇಳೆ ಅಪ್ಪ ಸ್ವಾಮಿ ನಾವಪ್ಪ ನಿನ್ನ ಮುಂದೆ ಅಪ್ಪ ಕರ್ತನೆ, ಅಪ್ಪ ಚಿಕ್ಕ ಮಕ್ಕಳಂತೆ ಸ್ವಾಮಿ ಅಪ್ಪ ನಿನ್ನ ಸನ್ನಿಧಾನದಲ್ಲಿ ರಾಜ ಚಿಕ್ಕ ಮಗುವಿನಿಂದ ಕೇಳಬೇಕಾದ್ರೆ ಸ್ವಾಮಿ ಕರ್ತನೆ, ಅಪ್ಪ ನೀನು ನೋಡುವಂತಹ ದೇವನಾಗಿದ್ಯಾ ಸ್ವಾಮಿ. ಅಪ್ಪ ನಿನಗೆ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಗೊತ್ತಿಲ್ಲ ರಾಜ. ಅಪ್ಪ ನಿನ್ನ ಮಹಿಮೆಗಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಅಪ್ಪ ನಿನ್ನ ವಾಕ್ಯಗಳು ರಾಜ ಸದಾ ಅಪ್ಪ ಕರ್ತನೆ, ಅಪ್ಪ ನಿನ್ನ ವಾಕ್ಯಗಳು ಸದಾ ನಮ್ಮ ಹೃದಯದಲ್ಲಿ ಬೇಕು ರಾಜ. ಅಪ್ಪ ನಿನ್ನ ಮಹಿಮೆಗಾಗಿ ಸ್ತೋತ್ರ ರಾಜ. ಈ ವೇಳೆಯಲ್ಲಪ್ಪ ನೀನು ಮುಖ್ಯವಾಗಿ ಸ್ವಾಮಿ ಹಿಡಿದಿರುವಂತ ಎಲ್ಲರ ಕೈಗಳನ್ನ ಕಾಯಪಟ್ಟ ಕೈಗಳನ್ನು ಮಾರ್ಪಡಿಸುವ ಸ್ವಾಮಿ ಕರ್ತನೆ. ನಿನ್ನ ಪ್ರೀತಿ, ಸಂತೋಷ, ಸಮಾಧಾನ, ಮುಖ್ಯವಾಗಿ ರಾಜ್ಯ ನಿನ್ನ ಅನ್ಯೋನ್ಯತೆ ಸ್ವಾಮಿ ಕರ್ತನೆ, ಪವಿತ್ರಾತ್ಮನಿಂದ ಅಪ್ಪ ಬರುವಂತ ಅನ್ಯೋನ್ಯತೆ ನೀನು ಕೊಡು ರಾಜ್ಯ. ನಿನ್ನ ಮಕ್ಕಳಲ್ಲಿ ಅಪ್ಪ ಒಬ್ಬೊಬ್ಬರಲ್ಲಿ ನಿನ್ನ ಅನ್ಯೋನ್ಯತೆ ನೆಲೆಗಳಲ್ಲಿ ಸ್ವಾಮಿ ಕರ್ತನೆ. ನಿನ್ನ ಮಹಿಮೆಗಾಗಿ ಸ್ತೋತ್ರ ಸ್ವಾಮಿ. ಈ ವೇಳೆಯಲ್ಲಪ್ಪ ಕರ್ತನೆ ಕೊಟ್ಟಂತ ಕಾರ್ಯಗಳನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು. ಅವರ ಕುಟುಂಬಗಳಲ್ಲಿಯೂ ಸ್ವಾಮಿ ಯಾವ ಕುಂದುಕೊರತೆಗಳಿಲ್ಲದಂತೆ ಅಪ್ಪ ಅವರ ಜೀವಿತಗಳಲ್ಲಿ ಸ್ವಾಮಿ ಅದು 30ರಷ್ಟು 100ರಷ್ಟು ಫಲ ಕೊಡುವಂತದ್ದಾಗಿರಲಿ ರಾಜ. ನಿನ್ನ ಮಹಿಮೆಗಾಗಿ ಸ್ತೋತ್ರ ಸ್ವಾಮಿ. ಈ ವೇಳೆಯಲ್ಲಿ ಹೆಚ್ಚೆಚ್ಚಾಗಿ ಅಪ್ಪ ನೀನು ನಮ್ಮನ್ನು ಪ್ರೀತಿ ಮಾಡ್ತೀಯ ರಾಜ. ಅಪ್ಪ ಭೂಲೋಕದಲ್ಲಿ ಅಪ್ಪ ಸ್ವಾಮಿ ಕರ್ತನೆ ಅಪ್ಪ ಸ್ವಾಮಿ ಪ್ರೀತಿ ಮಾಡೋದಕ್ಕಿಂತ ರಾಜ ಅಪ್ಪ ನೀನ್ ಪ್ರೀತಿ ಮಾಡೋದು ವಿಶೇಷವಾದ ಸ್ವಾಮಿ. ಅಪ್ಪ ನೀನ್ ಪ್ರೀತಿಸುವಂತದ್ದು ಅಪ್ಪ ಕರ್ತನೆ ಅದು ಅಪ್ಪ ಸ್ವಾಮಿ ನಿತ್ಯಕ್ಕೂ ಇರುವಂತದ್ದಾಗಿದೆ ರಾಜ. ಅಪ್ಪ ನಿನ್ನ ಮಹಿಮೆಗಾಗಿ ಸ್ತೋತ್ರ ಸ್ವಾಮಿ. ಈ ವೇಳೆಯಲ್ಲಿ ಆಶೀರ್ವದಿಸಿ ಬಲಪಡಿಸುವ ಸ್ವಾಮಿ. ಈಗಲೂ ಸಹ ನಿನ್ನ ಮಕ್ಕಳು ಅಪ್ಪ ಹೋಗ್ಬೇಕಾದ್ರು ಸ್ವಾಮಿ ಸ್ಥಳಗಳನ್ನು ಸಿದ್ಧ ಮಾಡಿಕೊಡು ರಾಜ. ನಿನ್ನ ಮಕ್ಕಳು ಸುರಕ್ಷಿತವಾಗಿ ಅವರವರ ಮನೆಗಳಿಗೆ ಹೋಗಿ ರಾಜ. ನಿನ್ನ ಮಕ್ಕಳು ಸಂತೋಷ ಉಳ್ಳವರಾಗಿ, ಸಮಾಧಾನ ಉಳ್ಳವರಾಗಿ, ಅನ್ಯೋನ್ಯ ಉಳ್ಳವರಾಗಿ ಇರುವಂತಹ ದೇವನಾಗಿದ್ಯಾ ಕರ್ತನೆ. ಎಲ್ಲವೂ ನಿನ್ನ ಚಿತ್ರದಂತೆ ನೆರವೇರಬೇಕೆಂಬುದಾಗಿ, ಮುಖ್ಯವಾಗಿ ಸ್ವಾಮಿ ನಿನ್ನ ಜ್ಞಾನದಲ್ಲಿ ನಿನ್ನ ಮಕ್ಕಳನ್ನು ಬೆಳೆಸಬೇಕೆಂಬುದಾಗಿ ಕರ್ತನೆ ಸ್ತೋತ್ರವು ಮಾನವ ಪ್ರಭಾವ ಅಧಿಪತಿ ಅಧಿಕಾರಗಳು ಯುಗ ಯುಗಾಂತರಗಳಲ್ಲಿ ಒಬ್ಬನಿಗೇ ಸಲ್ಲಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಕನು ಉಡಿಯೂ ಆಗಿರುವಂತ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ ತಂದೆಯೇ. ತಲೆಯನ್ನು ತಗ್ಗಿಸಿಕೊಳ್ಳು. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮರ ಅನ್ಯೋನ್ಯತೆಯು, ಸಹವಾಸವು ಯೇಸು ಕ್ರಿಸ್ತನ ಎರಡನೇ ಬರುವವರೆಗೂ ನಮ್ಮೆಲ್ಲರ ಸಂಗಡ ಇರಲಿ. ಸಭೆಯವರ ಆರ್ಭಟದಿಂದ ಆಮೇನ್ ಅಂದರು, ಸಂತೋಷದಿಂದ ಆಮೇನ್ ಅಂದರು. ನಗುತ್ತಾ ಪ್ರೈಸ್ ಅಲ್ಲ.
ಸ್ವಲ್ಪ ಸಂಶಯಕ್ಕೆ ಆಸ್ಪದ ಕೊಡಬೇಡ, ಯಾವಾಗಲೂ ನಿತ್ಯ ರಾಜನನ್ನು ನಂಬುವಂತ ಹೇಳಿದ್ದೆ ದೇವ. ಅಪ್ಪ, ಕೊರತೆಗಳನ್ನು ನೀಗಿಸು, ಅದ್ಭುತಗಳನ್ನು ಮಾಡು, ಮಹಿಮೆ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡು. ಇನ್ನು ಮೇಲೆ ಇಡುವ ಹೆಜ್ಜೆಗಳು ಇನ್ನೂ ಯಶಸ್ವಿ ಆಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ತಡೆಗಳು ಮುರಿದಾಗಲಿ ಯೇಸುವಿನ ನಾಮದಲ್ಲಿ. ಅದ್ಭುತಗಳು ಇನ್ನೂ ಹೆಚ್ಚಾಗುವಂತೆ ಮಾಡು. ವಿಶೇಷ ಕಾರ್ಯಗಳು, ನೂತನ ಕಾರ್ಯಗಳು, ವಿಶೇಷವಾದಂಥ ಅದ್ಭುತಗಳು. ಓ ಸ್ವಾಮಿ, ಇನ್ನೂ ಏನೆಲ್ಲ ಪೆಂಡಿಂಗ್ ಇದೆ ಅದೆಲ್ಲ ಯೇಸು ನಾಮದಲ್ಲಿ ಲಯಪಡಿಸು ದೇವ. ಅದ್ಭುತಗಳನ್ನು ಮಾಡು. ಖಂಡಿತವಾಗಿ ವ್ಯಾಪಾರಗಳನ್ನು ಆಶೀರ್ವದಿಸು, ಕೆಲಸಗಳನ್ನು ಆಶೀರ್ವದಿಸು, ಮನೆಯನ್ನು ಮತ್ತು ಅವರ ಯಜಮಾನಗಳನ್ನು ಮತ್ತು ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ಆಶೀರ್ವದಿಸು ದೇವ. ನಿನ್ನ ನಾಮ ಮಹಿಮೆಗಳು. ಆರೋಗ್ಯವನ್ನು ಕೊಟ್ಟಂತೆ ಯೇಸು ನಾಮದಲ್ಲಿ